ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಪನ್ನೀರ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಕಡಾಯಿನ ತೊಗೊಂಡಿನಿ. 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಉಳ್ಳಾಗಡ್ಡಿನ ಹಾಕಬೇಕು. ಈ ಥರ ಸಣ್ಣ ಸಣ್ಣದಾಗಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ. ಅದು 7 ರಿಂದ 8 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಈಗ ಚೆನ್ನಾಗಿ ಹುರಿಬೇಕು. ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಉಳ್ಳಾಗಡ್ಡಿ. ಈಗ ಇದಕ್ಕೆ ಗೆಜ್ಜರಿನ 2 ಗೆಜ್ಜರಿನ ಈ ಥರ ಸಣ್ಣದಾಗಿ ಕೊಬ್ಬರಿ ಗೀರೋದ್ರಲ್ಲೇ ಗೀರ್ಕೊಂಡಿವಿ. ಅದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಉಳ್ಳಾಗಡ್ಡಿ ಮತ್ತು ಗೆಜ್ಜರಿ ಕುದಿಯೋ ತನಕ ಕಲಿಸ್ಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಇದು ಈಗ ಕಲರ್ ಚೇಂಜ್ ಆಗಕತ್ತದ. ಪನ್ನೀರ್ ಸ್ಯಾಂಡ್ವಿಚ್ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಇದೆಲ್ಲ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಪನ್ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಪನ್ನೀರನ್ನು ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿನಿ. ಇದನ್ನು ಇದರಲ್ಲಿ ಹಾಕಬೇಕು. ಈ ಥರ ಹಾಕಿ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಕಲಿಸ್ಬೇಕು. ಇದು ಎಲ್ಲ ಕಲರ್ ಚೇಂಜ್ ಆಗಿ ಕುದ್ದಿದೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಹಾಕೀನಿ. ಆಮೇಲೆ ಇದಕ್ಕೆ ಖಾರ ಪುಡಿ ಹಾಕೀನಿ. 1.5 ಸ್ಪೂನ್ ಹಾಕೀನಿ ನಾನು. ಅರ್ಧ ಸ್ಪೂನ್ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಪೆಪ್ಪರ್ ಪೌಡರು, ಇದನ್ನು ಒಂದು ಸ್ವಲ್ಪ ಹಾಕಬೇಕು ಟೇಸ್ಟಿಗೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಆಮೇಲೆ ಈಗ ಕಾರ್ನ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಹಾಕಿ ಕಲಿಸ್ಬೇಕು. ಈಗ ಸ್ವಲ್ಪ ಇದೆಲ್ಲ ಖಾರ ಉಪ್ಪು ಎಲ್ಲ ಕುದಿಬೇಕು ಸ್ವಲ್ಪ. ಕಾರ್ನ್ ಆಮೇಲೆ ಹೀಗೆ ಲಾಸ್ಟಲ್ಲಿ ಹಾಕಿದ ಮೇಲೆ ಚೆನ್ನಾಗಿ ಕುದೀತಾವ. ಮೊದಲೇನು ಕುದಿಸಿ ಹಾಕೋದು ಬೇಡ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಸಕ್ಕರೆ ಹಾಕೀನಿ. ಈಗ ಇದನ್ನು ಸ್ವಲ್ಪ ಕಲಿಸ್ಬೇಕು. ಉಪ್ಪು ಸಕ್ಕರೆ 2 ಹಾಕೋದ್ರಿಂದ ನೀರು ಬಿಟ್ಟುಕೊಳ್ಳುತ್ತೆ ಪಲ್ಯ. ಕಲರು ಚೇಂಜ್ ಆಯಿತು, ತುಂಬಾ ಕಲರ್ಫುಲ್ ಆಗಿದೆ. ಇದಕ್ಕೆ ಈಗ ಸ್ವಲ್ಪ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕೀನಿ, ನೀವು ಬೇಕಿದ್ದರೆ ಜಾಸ್ತಿ ಹಾಕ್ಬೋದು. ಇದಕ್ಕೆ ಈಗ ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ತಾಯಿದ್ದೀನಿ, ಒಂದು 1/2 ಸ್ಪೂನ್ ಆದರೆ ಸಾಕು. ಆಮೇಲೆ ಇದಕ್ಕೆ ಒಂದು 1/2 ಸ್ಪೂನ್ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ, ಹಾಗಾಗಿ ಸೋಯಾ ಸಾಸನ್ನ ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೀನಿ. ಅದು 2 ಸ್ಪೂನ್ ಹಾಕೀನಿ. ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು. ಸೇಮ್ ಹೋಟೆಲ್ ಟೇಸ್ಟೇ ಇರುತ್ತೆ ಬ್ರೆಡ್ ಸ್ಯಾಂಡ್ವಿಚ್. ಈಗ ಇದು ಪಲ್ಯ ಆಯಿತು. ಈ ಥರ 2 ಸ್ಲೈಸ್ ಬ್ರೆಡ್ ತೊಗೊಂಡಿನಿ. ಇದನ್ನು ಒಂದು ಸೈಡು ಪಲ್ಯನ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಒಂದು ಕಡೆ ಚೀಸ್ನ ಹಾಕ್ತಾಯಿದ್ದೀನಿ. ಈ ಕಡೆ ಚೀಸ್ನ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲನೂ ಹಚ್ಚಬೇಕು ಕಂಪ್ಲೀಟಾಗಿ. ಇದನ್ನು ಈ ಥರ ಇಡಬೇಕು. ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದರೆ ಆಯಿತು. ಇದಕ್ಕೆ ತುಪ್ಪನೂ ಹಾಕ್ಬೋದು ಅಥವಾ ಎಣ್ಣೆನ ಹಚ್ಬೋದು. ನಾನು ಇದಕ್ಕೆ ತುಪ್ಪ ಹಚ್ತಿದ್ದೀನಿ. ಈಗ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ತವಕ್ಕೆ ಹಾಕಿ ಇದನ್ನು ಬ್ರೆಡ್ನ ಈ ಥರ ಇಡಬೇಕು.
ಈಗ ಇನ್ನೊಂದನ್ನು ಮಾಡ್ಕೊಳ್ಳೋಣ. ಈ ಥರ ಹಾಗೆ ಈ ಒಂದು ಸೈಡು ಈ ಚೀಸ್ನ ಹಚ್ಚಬೇಕು. ಈ ಥರ ಪ್ರೆಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಇದಕ್ಕೆ ನಾನು ಒಂದು ಸೈಡು ಎಣ್ಣೆ ಹಾಕಿನಿ, ಒಂದು ಸೈಡು ತುಪ್ಪ ಹಚ್ಚೀನಿ. ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಎರಡನ್ನೂ ಹಚ್ತಾ ಇದ್ದೀನಿ. ಈಗ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತಾ ಇದ್ದೀನಿ. ತವ ಮೇಲೂ ಮಾಡ್ಬೋದು, ಹಾಗೆ ಇದರಲ್ಲೂ ಮಾಡ್ಬೋದು. ನಾನು ಎರಡು ಥರನೂ ತೋರಿಸ್ತಾ ಇದ್ದೀನಿ. ಎರಡು ಥರನೂ ಚೆನ್ನಾಗಿ ಆಗುತ್ತೆ. ತವ ಮೇಲಾದರೂ ಮಾಡ್ಕೋಬೋದು ಅಥವಾ ಈ ಥರ ಸ್ಯಾಂಡ್ವಿಚ್ ಮೇಕರಲ್ಲೂ ಮಾಡ್ಕೋಬೋದು. ಈ ಥರ ಎರಡನ್ನು ಜೋಡಿಸಿ ಈಗ ಪ್ರೆಸ್ ಮಾಡಿ ಇಡ್ತಾ ಇದ್ದೀನಿ. ಇದು 2-3 ನಿಮಿಷ ಬಿಟ್ಟರೆ ಆಯಿತು. ಚೆನ್ನಾಗಿ ಆಗ್ತವೆ. ನೋಡಿ ಎಷ್ಟು ಚಲೋ ಬಂದಿವೆ. ಇದನ್ನು ಈಗ ತೆಗಿಬೇಕು. ಎರಡನ್ನು ತೆಗ್ತಾ ಇದ್ದೀನಿ. ಇದನ್ನು ಕಟ್ ಮಾಡೋಣ. ಪನ್ನೀರ್ ಸ್ಯಾಂಡ್ವಿಚ್ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಳಗಡೆ ಎಲ್ಲನೂ ಕುದ್ದಿದೆ ಚೆನ್ನಾಗಿ. ಈಗ ಇದು ತವ ಮೇಲೆ ಮಾಡಿರೋದು ನೋಡಿ. ಇದನ್ನು ತುಂಬ ಚೆನ್ನಾಗಿ ಆಗಿದೆ. ಎರಡಲ್ಲೂ ಮಾಡ್ಬೋದು. ಈ ಥರ ತವ ಮೇಲೂ ಮಾಡ್ಬೋದು, ಇಲ್ಲಾಂದರೆ ಸ್ಯಾಂಡ್ವಿಚ್ ಮೇಕರಲ್ಲೂ ಮಾಡ್ಕೋಬೋದು. ನೋಡಿ, ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.